ಇದು ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. 1,90,000 ಗಾಡಿ ಕೊಟ್ಬಿಡೋಣ. 1,60,000 2012 ಮಾಡಲ್ ಡಿಲೈಟ್ ಪ್ಲಸ್ ಇಯಾನ್ 1,80,000 ಗಾಡಿ ಕೊಟ್ಬಿಡೋಣ ಸರ್. ಎರಡು ಗಾಡಿ ನೀವು ಯಾವ ಗಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಬರೀ 50,000 ತಗೊಂಬನ್ನಿ, ಲೇಟೆಸ್ಟ್ ವೆಹಿಕಲ್ ನ ಮನೆಗೆ ತಗೊಂಡೋಗಿ. ಬರೀ 2 ಲಕ್ಷ ರೂಪಾಯಿಗೆ ಈ ಗಾಡಿ ಆಗುತ್ತೆ. ಬರೀ 2 ಲಕ್ಷಕ್ಕೆ 2011 ಮಾಡಲ್ ನಿಮ್ಮ ವೀಕ್ಷಕರಿಗೋಸ್ಕರನೇ 4,25,000 ಗಾಡಿ ಕೊಡೋಣ ಸರ್. ಬರೀ 2,30,000 ರೂಪಾಯಿ. i20 ಕೇಳೋರ್ಗು ನಮ್ಮ ಹತ್ರ 5 ಗಾಡಿ ಇದೆ. ಬರೀ 3,20,000ಕ್ಕೆ 13 ಮಾಡಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಡೀಸೆಲ್ ಗಾಡಿ ಕೊಡೋಣ ಸರ್. ಇದು ಪ್ರೈಸ್ ನೀವು ಮ್ಯಾಚ್ ಮಾಡಕ್ಕೆ ಆಗಲ್ಲ. ಬರೀ 2,80,000ಕ್ಕೆ ಈ ಗಾಡಿ ಆಗುತ್ತೆ. ಬರೀ 5,40,000ಕ್ಕೆ ಗಾಡಿ ಕೊಟ್ಬಿಡೋಣ. ಸ್ವಿಫ್ಟ್ ಲವರ್ಸ್ ಗಂತಾನೆ ನಮ್ಮ ಹತ್ರ 5 ಶಿಫ್ಟ್ ಇದೆ. 4,90,000 ಕೊಟ್ಬಿಡೋಣ ಸರ್. ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಒಂದು ಗಾಡಿ ಸರ್. ನಮ್ಮ CS ಸ್ಪೀಡ್ಸ್ ಅಲ್ಲಿ ನೀವು ಲಾಸ್ಟ್ 15 ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ರಿ. ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಖಾಲಿಯಾಗಿ ಮತ್ತೆ ಒಂದು ನ್ಯೂ ಸ್ಟಾಕ್ ರೀಸ್ಟಾಕ್ ಆಗಿದೆ. ನಾವು ಅದೇ ತರನೇ 0% ಇಂದ ಅಪ್ ಟು 1 lakh ವರೆಗೂ ನಮ್ಮ ಹತ್ರ ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗಳು ಸಿಗುತ್ತೆ. ಯಾವ್ದೇ ರೀತಿ ಆಕ್ಸಿಡೆಂಟ್ಸ್, ರಿಪ್ಲೇಸ್ಮೆಂಟ್ಸ್ ಮತ್ತೆ ಏನೇ ಖರ್ಚಿರುವಂತ ವೆಹಿಕಲ್ ನಮ್ಮ ಹತ್ರ ಸಿಗಲ್ಲ. ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೀವಿ. 100% ಹಜಲ್ ಫ್ರೀ ಡಾಕ್ಯುಮೆಂಟೇಶನ್ ಇರುತ್ತೆ. ಧೈರ್ಯವಾಗಿ ಬರ್ಬೋದು ಸರ್. ಯಾರೆಲ್ಲ ಒಂದು ಮಾಡೆಲ್ ಅಲ್ಲಿ ಸೆಲೆರಿಯೋ ಹುಡುಕ್ತಾ ಇರ್ತೀರಾ, ನಮ್ಮ ಹತ್ರ 2 ಗಾಡಿ ಇದೆ. 2022 ಮಾಡಲ್ ZXi ಪ್ಲಸ್ 2023 ZXi ಎರಡು ಕೂಡ ಸೂಪರ್ ಆಗಿದೆ ವೆಹಿಕಲ್. ಗಾಡಿ ಇಂಟೀರಿಯರ್ ವೈಸ್ ನೋಡಬಹುದು ನೀವು. ಇದು ZXi ಪ್ಲಸ್ ಆಗಿರೋದ್ರಿಂದ ನಿಮ್ಗೆ ವೈಟ್ ಟೈರ್ಸ್, ಅಲಾಯ್ ವೀಲ್ಸ್ ಮತ್ತೆ ಪುಶ್ ಸ್ಟಾರ್ಟ್ ಬಟನ್, ಆಟೋಮೆಟಿಕ್. ಇಂಟೀರಿಯರ್ ವೈಸ್ ನಿಮ್ಗೆ ಸೇಫ್ಟಿ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಕಂಟ್ರೋಲ್, ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿ ನೋಡಬಹುದು ನೀವು ಯಾವ ತರ ಇದೆ ಅಂತ. ಇದು ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಸರ್. ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ. ಗಾಡಿ ನೋಡಬಹುದು ನೀವು ಯಾವ ತರ ಸೂಪರ್ ಕಂಡೀಷನ್ ಇದೆ ಅಂತ. ವೈಟ್ ಕಲರ್ ಸರ್. ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು ಕೇವಲ 5,20,000ಕ್ಕೆ ಆಗುತ್ತೆ ಸರ್. ಲೋನ್ ಅಂತ ಹೋದ್ರೆ ಸರ್, ಲೋನ್ ಹೋದ್ರೆ ಬರೀ 50,000 ತಗೊಂಬನ್ನಿ, ಮಿಕ್ಕಿದ್ ನಿಮ್ಗೆ ಲೋನ್ ಆಗುತ್ತೆ. ಬರೀ 5,20,000ಕ್ಕೆ 2022 ಮಾಡಲ್ ಸೆಲೆರಿಯೋ ZXi ಪ್ಲಸ್ ಸಿಂಗಲ್ ಓನರ್ ಗಾಡಿ ಕೊಡೋಣ ಸರ್. ಸಿಂಗಲ್ ಓನರ್ ವೆಹಿಕಲ್ ಬರೀ ಒಂದು 50,000 ತಗೊಂಡ್ಬಂದ್ರೆ ಈ ಗಾಡಿನ ಮನೆ ತಗೊಂಡೋಗ್ಬೋದು. ಮೇಂಟೆನೆನ್ಸ್ ಅಲ್ಲಿ ತುಂಬಾ ಚೀಪ್ ಮೇಂಟೆನೆನ್ಸ್ ಇದೆ ಸರ್ ಗಾಡಿ ಇದು ಸರ್. ಹಾಗೆ ನೆಕ್ಸ್ಟ್ 2023 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 35,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡಬಹುದು ನೀವು. ZXi ವೇರಿಯಂಟ್ ಆಗಿದೆ. ಬರೀ 35,000 ಡ್ರಿವನ್ ಆಗಿರುವಂತದ್ದು. ಶೋರೂಮ್ ರೆಕಾರ್ಡ್ ಡ್ರಿವನ್ ಆಗಿದೆ ಸರ್. 2023 ಮಾಡಲ್. ನೀವು ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಬ್ರಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ. ಡ್ಯೂಯಲ್ ಏರ್ ಬ್ಯಾಗ್, ABS ಕೂಡ ಬರುತ್ತೆ. ಕಸ್ಟಮರ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಗಾಡಿಗೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್. ಮೈಲೇಜ್ ಹೋದ್ರೆ ನಿಮ್ಗೆ 20 ಇಂದ 22 ಮೈಲೇಜ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 5 ಲಕ್ಷಕ್ಕೆ ಆಗುತ್ತೆ ಸರ್. ಬರೀ 5 ಲಕ್ಷ ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ. 2023 ಮಾಡಲ್ ಸೆಲೆರಿಯೋ ZXi ವೇರಿಯಂಟ್ ಕೊಡೋಣ. ಬರೀ 5 ಲಕ್ಷಕ್ಕೆ 2023 ಮಾಡಲ್ ZXi ಟಾಪ್ ಎಂಡ್ ವೇರಿಯಂಟ್ ಕೊಡೋಣ ಸರ್. ಲೋನ್ ಹೋಗೋರು ಬರೀ 50,000 ತಗೊಂಬಂದು ಮಿಕ್ಕಿದ್ ಲೋನ್ ಆಗುತ್ತೆ. ಇದು ಕೂಡ ಬರೀ ಒಂದು 50,000 50,000 ಸರ್. 2 ಗಾಡಿ ನೀವು ಯಾವ ಗಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಬರೀ 50,000 ತಗೊಂಬನ್ನಿ, ಲೇಟೆಸ್ಟ್ ವೆಹಿಕಲ್ ನ ಮನೆಗೆ ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಬ್ರಾಂಡ್ ನ್ಯೂ ಶೇಪ್ ಅಲ್ಲಿ ನಮ್ಮ ಹತ್ರ ಹೋಂಡಾ ಅಮೇಜ್ ಇದೆ. ಇದು ವೇರಿಯಂಟ್ ಬಂದ್ಬಿಟ್ಟು SMT ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಬರೀ 50,000 ಕಿಲೋಮೀಟರ್ ಓಡಿದೆ ಗಾಡಿ. ಯಾವ್ದೇ ರೀತಿ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ ಗಾಡಿಯಲ್ಲಿ. ಗಾಡಿ ಟೈರ್ ಕಂಡೀಷನ್ ನೋಡಬಹುದು ನೀವು. ಆಲ್ಮೋಸ್ಟ್ 80 to 85% ಟೈರ್ಸ್ ಇದೆ. ಇನ್ನು ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಸೇಫ್ಟಿ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೀರಿಂಗ್, ಲೆದರ್ ಅಪಾಲ್ಸ್ಟ್ರಿ ಕೂಡ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡೋಣ ನಮ್ಮ ವೀಕ್ಷಕರಿಗೆ ಅಂತ. ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಿ ಸರ್. ಇಲ್ಲಿ ನಿಮ್ಮ ವೀಕ್ಷಕರಿಗೋಸ್ಕರನೇ 4,25,000 ಗಾಡಿ ಕೊಡೋಣ ಸರ್. ಬರೀ 4,25,000ಕ್ಕೆ 2018 ಮಾಡಲ್ ಅಮೇಜ್ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಬರೀ 50,000 ಕಿಲೋಮೀಟರ್ ಓಡಿದೆ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ, ಜಸ್ಟ್ 50,000 ತಗೊಂಬನ್ನಿ, ಈ ಗಾಡಿ ಮನೆ ತಗೊಂಡೋಗಿ. 50,000 ತಗೊಂಡ್ಬಂದ್ರೆ 50,000 ಡ್ರಿವನ್ ಆಗಿರುವಂತ ಈ ಬ್ಯೂಟಿಫುಲ್ ವೆಹಿಕಲ್ ನ ಮನೆಗೆ ತಗೊಂಡೋಗ್ಬೋದು. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಹೌದು ಸರ್. ಸರ್, ಇಯೋನ್ ಅಲ್ಲಿ ನಮ್ಮ ಹತ್ರ 3 ಗಾಡಿ ಇದೆ. 3 ಗಾಡಿನೂ 3 ಕಲರ್ ಇದೆ. ರೆಡ್ ನೋಡ್ಬೋದು ನೀವು, ವೈಟ್ ನೋಡ್ಬೋದು ನೀವು, ಗ್ರೇನು ನೋಡ್ಬೋದು. 3 ಗಾಡಿನೂ ತುಂಬಾ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಇದ್ರ ಡೀಟೇಲ್ಸ್ ಸರ್, ಇದು 2013 ಮಾಡಲ್ ಸೆಕೆಂಡ್ ಓನರ್, ಎರಾ ಪ್ಲಸ್ ವೇರಿಯಂಟ್. ಗಾಡಿ ಕ್ಲಾಸ್ ಆಗಿ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ವೈಸ್ ನೋಡಬಹುದು ನೀವು. ಟಚ್ ಸಿಸ್ಟಮ್ ಕೂಡ ಇದೆ ಗಾಡಿಯಲ್ಲಿ. ಇದರಲ್ಲಿ ಫ್ರಂಟ್ 2 ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, AC ಕೂಡ ಬರುತ್ತೆ. ಯಾರೆಲ್ಲ ಒಂದು ಕಲಿಯೋದಕ್ಕೆ ಗಾಡಿ ತಗೊಂತಿರೋ ಅಂತವ್ರಿಗೆಲ್ಲ ಒಂದು ಒಳ್ಳೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜ್ ವೈಸ್ ನಿಮ್ಗೆ ಆಲ್ಮೋಸ್ಟ್ 20 ಇಂದ 22 ವರೆಗೂ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಗಾಡಿಯಲ್ಲಿ. ಮೇಂಟೆನೆನ್ಸ್ ಕೂಡ ಚೀಪ್ ಮೇಂಟೆನೆನ್ಸ್ ಬರುತ್ತೆ ಸರ್. ಒಂದು 2 ವೀಲರ್ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಮೇಂಟೈನ್ ಮಾಡಬಹುದು. ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಈ ಗಾಡಿನ ಅಂದ್ರೆ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ? ಮಾಡಲ್ ಗಾಡಿ ಜಸ್ಟ್ 1,90,000ಕ್ಕೆ ಗಾಡಿ ಕೊಟ್ಬಿಡೋಣ. 1,90,000 ಬರೀ 1,90,000 1,90,000ಕ್ಕೆ 2013 ಮಾಡಲ್ ಸೆಕೆಂಡ್ ಓನರ್ ಇಯಾನ್ ಎರಾ ಪ್ಲಸ್ ಗಾಡಿ ಕೊಟ್ಬಿಡೋಣ ಸರ್. ಸರ್, ಹಾಗೆ ವೈಟ್ ಕಲರ್ ಸರ್. ವೈಟ್ ಬನ್ನಿ, ಇದು ಅಲ್ಟ್ರಾ ಕ್ಲಾಸ್ ಗಾಡಿನ ಅಂತಾನೆ ಹೇಳ್ಬೋದು. ಆಮೇಲೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಇದೆ ಗಾಡಿ ಇದು. ಇದು 2016 ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಪ್ಲಸ್ ಟಾಪ್ ಎಂಡ್ ಗಾಡಿ. ಇದು ವೈಟ್ ಕಲರ್ ವೆಹಿಕಲ್, ಸೆಕೆಂಡ್ ಓನರ್, ಬರೀ 60,000 ಕಿಲೋಮೀಟರ್ ಓಡಿದೆ. 2016 ಮಾಡಲ್ ಆಗಿರೋದ್ರಿಂದ ನಿಮ್ಗೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. 22 ಇಂದ 23 ವರೆಗೂ ಮೈಲೇಜ್ ಬರುತ್ತೆ.
ಗಾಡಿ ಮೇಂಟೆನೆನ್ಸ್ ಕೂಡ ಹೇಳಿದೀನಿ ನಿಮ್ಗೆ. ಟೂ ವೀಲರ್ ಮೇಂಟೆನೆನ್ಸ್ ಕೂಡ ಇಲ್ಲ, ಆತರನು ಇಲ್ಲ. ಗಾಡಿ ಅಷ್ಟು ಚೀಪ್ ಮೇಂಟೆನೆನ್ಸ್ ಅಲ್ಲಿ ಮಾಡಬಹುದು ವೆಹಿಕಲ್. ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಲೆದರ್ ಸೀಟ್ಸ್ ಕಂಪ್ನಿಯಿಂದಾನೇ ಬಂದ್ಬಿಡುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,30,30,000 ಆಗುತ್ತೆ ಸರ್. ಬರೀ 2,30,30,000 ಬರೀ ರೂಪಾಯಿ. 2,30,30,000 ರೂಪಾಯಿಗೆ 2016 ಮಾಡಲ್ ಮ್ಯಾಗ್ನಾ ಪ್ಲಸ್ ಸೆಕೆಂಡ್ ಓನರ್ 65,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಯಾರೆಲ್ಲ ಲೋನ್ ಹೋಗ್ತೀರಾ ಬರೀ 30,000 ತಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ ಒಂದು 30,000 ಅವ್ರ ಜೋಬಲ್ಲಿರೋ ದುಡ್ಡು ತಗೊಂಬಂದ್ರೆ ಈ ಗಾಡಿನ ಮನೆಗೆ ತಗೊಂಡು ಹೋಗ್ಬೋದು. ಮಿಕ್ಕಿದ 2 ಲಕ್ಷ ನಾನು ನಿಮ್ಗೆ ಲೋನೇ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಒಂದ್ ಚೆನ್ನಾಗಿರ್ಬೇಕು. ಹೌದು ಸರ್, 2,30,000 ಎಲ್ಲೂ ಇಲ್ಲ. 2016 ಮಾಡಲ್ ಎಲ್ಲ 2,60,000 2,70,000 ಹೇಳ್ತಾರೆ. ಬರೀ 2,30,000 ಈ ಗಾಡಿ ಕೊಟ್ಬಿಡೋಣ ಸರ್. ಗ್ರೇ ಕಲರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಕೂಡ ಇಯೋನ್ ಎರಾ ಪ್ಲಸ್, ಇದು 2012 ಮಾಡಲ್. ಯಾರೆಲ್ಲ ಒಂದು ಡ್ರೈವಿಂಗ್ ಓಡಿಸ್ತೀರಾ, ನಾನು ಇವತ್ತು ಪದೇ ಪದೇ ಹೇಳ್ತಾ ಇದ್ದೀನಿ, ಡ್ರೈವಿಂಗ್ ಕಲಿಯೋರಿಗೆ ಮಾತ್ರ ಒಳ್ಳೆ ವೆಹಿಕಲ್. ಯಾಕಂದ್ರೆ ತಗೊಂಡಿರೋ ದುಡ್ಡು ವಾಪಸ್ ನೀವು ಮಾರಿದ್ರೆ ಅಷ್ಟೇ ಬಂದ್ಬಿಡುತ್ತೆ. ಗಾಡಿ ನೋಡ್ಬೋದು, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. 2012 ಮಾಡಲ್, ಸೆಕೆಂಡ್ ಓನರ್, ಬರೀ 70,000 ಓಡಿರುವಂತ ವೆಹಿಕಲ್. ಇಂಟೀರಿಯರ್ ವೈಸ್ ಬಂದ್ರೆ ನಿಮ್ಗೆ ಲೆದರ್ ಸೀಟ್ಸ್ ಕೂಡ ಇದೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಆಮೇಲೆ ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್ ಕೂಡ ಬರುತ್ತೆ. ಮೈಲೇಜ್ ನ ಅವಾಲೇ ಹೇಳಿದೆ, ಬರೀ 27 ರಿಂದ 23 ಮೈಲೇಜ್ ಬರುತ್ತೆ. ಸಿಟಿ ಕಂಫರ್ಟ್ ಗೆ ಒಳ್ಳೆ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 1,60,000 ಕೊಟ್ಬಿಡೋಣ ಸರ್. ಬರೀ 1,60,000 ರೂಪಾಯಿ. 1,60,000 ಗೆ 2012 ಮಾಡಲ್ ಡಿಲೈಟ್ ಪ್ಲಸ್ ಇಯಾನ್ ಸೆಕೆಂಡ್ ಓನರ್ ಗಾಡಿ ಕೊಟ್ಬಿಡೋಣ ಸರ್. ಸರ್ ಇಯಾನ್ ನ 3 ತೋರಿಸಿದ್ರಿ, i10 ಎಷ್ಟಿದೆ ಸರ್? ಸರ್ ಅದೇ ತರಾನೇ i10 ಕೂಡ ನಮ್ಮ ಹತ್ರ 3 ಗಾಡಿ ಇದೆ. ಎಲ್ಲಾನು ಕಾಂಪಿಟೇಷನ್ ಪ್ರೈಸ್ ಅಲ್ಲೇ ಇದೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್, ಯಾರಿಗೂ ₹1 ಖರ್ಚಿಲ್ದಿರೋಂತ ಗಾಡಿಗಳು ನಾವು ಕೊಡೋಣ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ಸ್. ಇದು 2011 ಮಾಡಲ್, ಲೇಟೆಸ್ಟ್ ಶೇಪ್, ಮ್ಯಾಗ್ನಾ ಪ್ಲಸ್ ವೇರಿಯಂಟ್. ಇದು 2011 ಮಾಡಲ್, ಸೆಕೆಂಡ್ ಓನರ್, ಬರೀ 65,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ನೋಡ್ಬೋದು ನೀವು, ಆರ್ಮಿ ಯೂಸ್ಡ್ ವೆಹಿಕಲ್ ಇದು. ಯಾವ್ದೇ ರೀತಿ ಆಕ್ಸಿಡೆಂಟ್, ರೀಪ್ಲೇಸ್ಮೆಂಟ್ಸ್ ಎಲ್ಲ ಏನು ಇಲ್ಲ. ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್, AC, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ಲೆದರ್ ಸೀಟ್ಸ್ ನೋಡ್ಬೋದು ನೀವು, ಬ್ಲಾಕ್ ಪಾಲಿಸ್ಟರ್, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2 ಲಕ್ಷ ಗಾಡಿ ಕೊಟ್ಬಿಡೋಣ ಸರ್. ಬರೀ 2 ಲಕ್ಷಕ್ಕೆ ಆರ್ಮಿ ಯೂಸ್ ಆಗಿರುವಂತ ವೆಹಿಕಲ್. ಯೂಸ್ಡ್ ಆಗಿರುವಂತ ವೆಹಿಕಲ್ ಬರೀ 2 ಲಕ್ಷಕ್ಕೆ 2011 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಇರುವಂತ ವೆಹಿಕಲ್. ಬರೀ 65,000 ಕಿಲೋಮೀಟರ್ ಓಡಿದೆ. ಬರೀ 2 ಲಕ್ಷ ಕೊಟ್ಬಿಡೋಣ ಸರ್ ಇದು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಅದೇ ರೀತಿ 2010 ಮಾಡಲ್. 10 ಮಾಡಲ್ ಅಲ್ಲಿ ಯಾರು ಸಿಂಗಲ್ ಓನರ್ ಗಾಡಿ ಸಿಗೋದು ತುಂಬಾ ಕಷ್ಟ. 2010 ಸಿಂಗಲ್ ಓನರ್, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಸರ್. ಆಕ್ಚುಲಿ 2011 ವರ್ಗೂ ಇದು ಎಫ್ಸಿ ಇದೆ. 2031 ವರೆಗೂ ಎಫ್ಸಿ ಇದೆ. 2010 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಇರುವಂತ ವೆಹಿಕಲ್. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್, 85,000 ಕಿಲೋಮೀಟರ್ ಓಡಿದೆ. ಇದನ್ನ ತಗೊಳ್ಳೋರ್ಗಂತೂ ₹1 ಖರ್ಚಿಲ್ಲ ಸರ್. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಇದೆ. ಕಂಪ್ನಿ ಸೀಟ್ ಕವರ್ ಕೂಡ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ, ಇನ್ನ ತೆಗ್ದೇ ಇಲ್ಲ ಅದು, ಆತರ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 1,85,000 ಕೊಟ್ಬಿಡೋಣ ಸರ್. ಬರೀ 1,85,000ಕ್ಕೆ, ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್, 2010 i10 ಮ್ಯಾಗ್ನಾ 1.2 ಕಪ್ಪ ಇಂಜಿನ್, ಆಲ್ ಡಾಕ್ಯುಮೆಂಟ್ ಫ್ರೆಶ್ ರನ್ನಿಂಗ್ ಇರೋ ವೆಹಿಕಲ್. ಬರೀ 1,85,000 ಗಾಡಿ ಕೊಟ್ಬಿಡೋಣ ಸರ್. ಸರ್ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಅದೆರಡು ಗಾಡಿ ಬಂದ್ಬಿಟ್ಟು ಮ್ಯಾನ್ಯಲ್. ಯಾರೆಲ್ಲ ಒಂದು ಆಟೋಮೆಟಿಕ್ ಗಾಡಿ ತುಂಬಾ ಕಡಿಮೆ ರೇಟ್ ಅಲ್ಲಿ ಹುಡುಕ್ತಾ ಇರ್ತೀರಾ, ಅಂತವ್ರಿಗೆ ಒಂದು ಒಳ್ಳೆ ಆಫರ್ ಇದು. 2012 ಮಾಡಲ್, ಓನರ್ಶಿಪ್ ಮಾತ್ರ 3ನೇ ಓನರ್ ಆಗಿದೆ. ಗಾಡಿ ಮಾತ್ರ ಸಿಂಗಲ್ ಓನರ್ ಮೇಂಟೈನ್ ಮಾಡಿರಲ್ಲ, ಆತರ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2 ಲಕ್ಷಕ್ಕೆ ಆಗುತ್ತೆ. ಇದ್ರ ಫೀಚರ್ಸ್ ಹೋಗ್ಬೇಕಂದ್ರೆ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಆಮೇಲೆ ಇದು ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಹಿಂದ್ಗಡೆ ಬ್ಯಾಕ್ ವೈಪರ್ ಮತ್ತೆ ಡಿಫಾಗರ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಗಾಡಿಲಿ. ಬರೀ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಬರೀ 2 ಲಕ್ಷ ರೂಪಾಯಿಗೆ ಈ ಗಾಡಿ ಆಗುತ್ತೆ. 2 ಲಕ್ಷ ರೂಪಾಯಿಗೆ 2012 ಮಾಡಲ್, i10 ಸ್ಪೋರ್ಟ್ಸ್, 1.2 ಕಪ್ಪ ಇಂಜಿನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಥರ್ಡ್ ಓನರ್ ಆಗಿದೆ. 85,000 ಕಿಲೋಮೀಟರ್ ಗಾಡಿ ಓಡಿದೆ. 2 ಲಕ್ಷ ರೂಪಾಯಿ ಗಾಡಿ ಕೊಟ್ಬಿಡ ಸರ್. ಇಯಾನ್ ನೋಡಿದ್ವಿ, i10 ನೋಡಿದ್ವಿ ಸರ್. ನಿಮ್ಮ ಹತ್ರ i20 ಎಷ್ಟಿದೆ ಸರ್? ಸರ್ i20 ಕೇಳೋರ್ಗು ನಮ್ಮ ಹತ್ರ 5 ಗಾಡಿ ಇದೆ. ಎಲ್ಲಾನು ನಿಮ್ಗೆ ಒಳ್ಳೆ ಮಾರ್ಕೆಟ್ ಪ್ರೈಸ್ ಅಲ್ಲೇ ಕೊಡೋಣ. 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಬರೀ 85,000 ಕಿಲೋಮೀಟರ್ ಓಡಿದೆ ಗಾಡಿ. ಈ ಗಾಡಿ ಪ್ರೈಸ್ ಬಂದು ಬರೀ 3,20,000 ಕೊಟ್ಬಿಡೋಣ ಸರ್. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್, ಸಿಂಗಲ್ ಏರ್ ಬ್ಯಾಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಮತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ಸ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಲೆದರ್ ಸೀಟ್ ನೋಡಬಹುದು ನೀವು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ ಅಂತಾನೆ ಹೇಳ್ಬೋದು. ಇದು ಮೈಲೇಜ್ ವೈಸ್ ಹೋದ್ರೆ ನಿಮ್ಗೆ 20 ರಿಂದ 27 ವರೆಗೂ ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ವೆಹಿಕಲ್. ಗಾಡಿ ಪ್ರೈಸ್ ಬಂದ್ಬಿಟ್ಟು
ಬರೀ 3,20,000ಕ್ಕೆ 13 ಮಾಡಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಡೀಸೆಲ್ ಗಾಡಿ ಕೊಡೋಣ ಸರ್. ಬರೀ 3,20,000. 3,20,000ಕ್ಕೆ ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಅದೇ ರೀತಿ ಯಾರಿಗಾದ್ರೂ ಡೀಸೆಲ್ ಬೇಡ ಪೆಟ್ರೋಲ್ ಬೇಕು ಅಂತಂದ್ರೆ ಪೆಟ್ರೋಲ್ ಗಾಡಿ ಕೂಡ ಇದೆ ನಮ್ಮ ಹತ್ರ. ಅದೇ ಸೇಮ್ ಸ್ಪೋರ್ಟ್ಸ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ತುಂಬಾ ಅಲ್ಟ್ರಾ ಕ್ಲಾಸ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಯೋಕೋಹಾಮಾ ಟೈರ್ ಇನ್ಸ್ಟಾಲ್ ಮಾಡಿದ್ದಾರೆ. ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ಏರ್ ಬ್ಯಾಗು, ABS, ಆಮೇಲೆ ಇದರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ನಿಮ್ಗೆ ಎಕ್ಸ್ಟ್ರಾ ಆಫ್ಟರ್ ದಿ ಮಾರ್ಕೆಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದ್ರಲ್ಲಿ ಕೂಡ ನಿಮ್ಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಆಟೋ ಕ್ಲೋಸ್ ಮಿರರ್ಸ್ ಕೂಡ ಬರುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಸೀಟ್ಸ್ ಇದು ಇನ್ಸ್ಟಾಲ್ ಮಾಡಿದ್ದಾರೆ. ಬ್ಯಾಕ್ ಅಲ್ಲಿ ನಿಮ್ಗೆ ಡಿಫಾಗರ್ ಕೂಡ ಬರುತ್ತೆ. ಇದರಲ್ಲಿ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಇದು ಪ್ರೈಸ್ ನೀವು ಮ್ಯಾಚ್ ಮಾಡಕ್ಕೆ ಆಗಲ್ಲ. ಬರೀ 2,80,000ಕ್ಕೆ ಈ ಗಾಡಿ ಆಗುತ್ತೆ. 2,80,000 ರೂಪಾಯಿಗೆ 2,80,000ಕ್ಕೆ 2012 ಮಾಡಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಕೊಟ್ಬಿಡೋಣ ಸರ್. ಸರ್ i20 ಅಲ್ಲೇ ಥರ್ಡ್ ವೆಹಿಕಲ್, ಮೂರನೇ ಕಲರ್. ಥರ್ಡ್ ವೆಹಿಕಲ್ ಯಾರೆಲ್ಲ ಟೈಪ್ 2 ಗಾಡಿ ಬೇಡ, ಟೈಪ್ ಇದು ಇಲೈಟ್ ಕಂಡೀಷನ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ ಅದು ಕೂಡ ನಮ್ಮ ಹತ್ರ ಇದೆ. 2017 ಮಾಡಲ್ ಸೆಕೆಂಡ್ ಓನರ್, ಬರೀ 80,000 ಕಿಲೋಮೀಟರ್ ಓಡಿದೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಇಲೈಟ್ ಶೇಪ್ ನೋಡ್ಬೋದು ನೀವು ಯಾವ ತರ ಕಂಡೀಷನ್ ಇದೆ ಅಂತ. ಟಾಪ್ ಕೂಡ ನಿಮ್ಗೆ ಬ್ಲಾಕ್ ಅಲ್ಲಿ ಇದೆ, ಡ್ಯೂಯಲ್ ಟೋನ್ ಕಲರ್ ಇದು. ಈ ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಇದ್ರಲ್ಲೂ ಕೂಡ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ಸ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ. ಬ್ಲಾಕ್ ಅಪೋಲಿಸ್ಟ್ರಿ ಕೂಡ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸರ್. ತಗೊಂಡೋಗೋರ್ಗೆ ₹1 ಖರ್ಚಿಲ್ಲ ಗಾಡಿಯಲ್ಲಿ. ಈ ಗಾಡಿಯಲ್ಲಿ ಕೂಡ ನಿಮ್ಗೆ 80 to 85% ಟೈರ್ಸ್ ಕೂಡ ಇದೆ. ಗಾಡಿ ಕಂಡೀಷನ್ ನೋಡ್ಬೋದು ನೀವು ಯಾವ ತರ ಕ್ಲೀನ್ ಕಂಡೀಷನ್ ಇದೆ ಅಂತ. ಇದು ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ನಮ್ಮ ವೀಕ್ಷಕರಿಗೆ ಅಂತ. ಒಂದು ದಿ ಬೆಸ್ಟ್, ಒಂದು ಇಡೀ ಕರ್ನಾಟಕಕ್ಕೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ CS ಸ್ಪೀಡ್ಸ್ ಅಲ್ಲಿ ಕೊಡಿ ಸರ್. 17 ಮಾಡಲ್ ಸ್ಪೋರ್ಟ್ಸ್ ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಬರೀ 4,65,000 ಕೊಟ್ಬಿಡೋಣ ಸರ್. ಎಲ್ಲಾನ ಈ ಪ್ರೈಸ್ ಇದೆ ಅಂತ ಹೇಳಿ ನಾನು ಇನ್ನ 5,000 ಕಡಿಮೆ ಮಾಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ನೋಡಿ. ಇಷ್ಟು ಬ್ಯೂಟಿಫುಲ್ ಆಗಿರುವಂತ ರೆಡ್ ಬ್ಯೂಟಿನ ನೀವು ಮನೆಗೆ ತಗೊಂಡೋಗ್ಬೋದು ಸರ್. ಇದಕ್ಕೆ ಲೋನ್ ಆಗುತ್ತೆ ಸರ್. 2015 ಮಾಡಲ್ ಹೇಳ್ತಾ ಇರ್ತಾರೆ 4,65,000. ನಾವು 17 ಮಾಡಲ್ ಕೊಟ್ಬಿಡೋಣ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ, ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ. ನಿಮ್ ಸಿಬಿಲ್ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೆ ಬರೀ 50,000 ರೂಪಾಯಿ ತಗೊಂಬನ್ನಿ, ನಾನು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಒಂದ್ ಚೆನ್ನಾಗಿದ್ರೆ ನೀವು ಬರೀ ಡಾಕ್ಯುಮೆಂಟ್ ತಗೊಂಡ್ಬಂದು ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. 0 ಡೌನ್ ಪೇಮೆಂಟ್ ಅಲ್ಲಿ ಈ ವೆಹಿಕಲ್ ಆಗುತ್ತೆ ಸರ್. 12, 13, 17 ಬೇಡವಾ, 2020 ಮಾಡಲ್ ಇದೆ. ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್, ಬರೀ 40,000 ಕಿಲೋಮೀಟರ್ ಓಡಿದೆ. ಇದ್ರ ವೇರಿಯಂಟ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಪ್ಲಸ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ಸರ್. ನಿಮ್ಗೆ ಬ್ಲಾಕ್ ಕಲರ್ ಅಲಾಯ್ ವೀಲ್ಸ್ ಬರುತ್ತೆ. ಟಾಪ್ ಕೂಡ ನಿಮ್ಗೆ ಡ್ಯೂಯಲ್ ಟೋನ್ ಅಲ್ಲಿ, ರೂಫ್ ಅಲ್ಲಿ ಬ್ಲಾಕ್ ಕೂಡ ಬರುತ್ತೆ. ಇದ್ರ ಇಂಟೀರಿಯರ್ ವೈಸ್ ಆದ್ರೆ ನಿಮ್ಗೆ ಕಂಪನಿಯಿಂದನೇ GPS ಫಿಟೆಡ್ ಟಚ್ ಸಿಸ್ಟಮ್ ಬರುತ್ತೆ. 4 ಪವರ್ ವಿಂಡೋ, ಏರ್ ಬ್ಯಾಗ್ಸ್, ABS, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ ಸಮೇತ ನಿಮ್ಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಆಟೋ ಫೋಲ್ಡ್ ಬರುತ್ತೆ. ಹಿಂದ್ಗಡೆ ನಿಮ್ಗೆ ಡಿಫೋಗರ್ ಕೂಡ ಬರುತ್ತೆ, ರಿಯರ್ AC ಕೂಡ ಬರುತ್ತೆ ಗಾಡಿಯಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಇದು ಅನ್ಮ್ಯಾಚಬಲ್ ಪ್ರೈಸ್ ಅಲ್ಲಿ ಹೇಳೋಣ ಸರ್. ಬರೀ 5,40,000ಕ್ಕೆ ಗಾಡಿ ಕೊಟ್ಬಿಡೋಣ. 5,40,000ಕ್ಕೆ 50,40,000ಕ್ಕೆ 2020 ಮಾಡಲ್ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಬರೀ 40,000ಕ್ಕೆ ಓಡಿರುವಂತ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಕೂಡ ನೀವು ಯಾರು ಲೋನ್ಗೆ ಹೋಗ್ತೀರಾ ಅಂದ್ರೆ ಬರೀ 50,000 ರೂಪಾಯಿ ತಗೊಂಡ್ಬನ್ನಿ, ಈ ಗಾಡಿ ನಿಮ್ದಾಗತ್ತೆ. ಜಸ್ಟ್ 50,000 ತಗೊಂಡ್ಬಂದ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. 2020 ಮಾಡಲ್, 2020 ಮಾಡಲ್, ಅದರಲ್ಲೂ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಸರ್ i10, ಇಯಾನ್, i20 ಎಲ್ಲ ಹೇಳಿದ್ರೆ ಶಿಫ್ಟ್ ಗಳ ಬಗ್ಗೆ ಹೇಳಿ ಸರ್. ಶಿಫ್ಟ್ ಲವರ್ಸ್ ಅಂತಾನೆ ನಮ್ಮ ಹತ್ರ 5 ಶಿಫ್ಟ್ ಇದೆ. ಎಲ್ಲಾನು ಒಳ್ಳೆ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಕೊಡೋಣ. ಎಲ್ಲ ಯಾವ ಬಜೆಟ್ ಇಟ್ಕೊಂಡಿದ್ರೆ ಆ ಬಜೆಟ್ ಗಳಲ್ಲೇ ಶಿಫ್ಟ್ ಗಳಿದೆ ನಮ್ಮ ಹತ್ರ. ಇದು 2019 ಮಾಡಲ್, ಬರೀ 60,000 ಕಿಲೋಮೀಟರ್ ಓಡಿದೆ. ಆಪಲ್ ಶೇಪ್, ಸೆಕೆಂಡ್ ಓನರ್ ಆಗಿದೆ, ಬರೀ 60,000 ಕಿಲೋಮೀಟರ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಇನ್ನು ಇಂಟೀರಿಯರ್ ವೈಸ್ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಶೋರೂಮ್ ಫಿಟೆಡ್ ಸೀಟ್ ಕವರ್ಸ್ ಕೂಡ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲ್, 4 ಪವರ್ ವಿಂಡೋ ಸಮೇತ ಗಾಡಿ ಬರುತ್ತೆ. ಈ ಗಾಡಿ ಕೂಡ ಡ್ಯೂಯಲ್ ಟೋನು, ಮೇಲ್ಗಡೆ ಟಾಪ್ ಅಲ್ಲಿ ಬ್ಲಾಕ್ ಬರುತ್ತೆ. ನಿಮ್ಗೆ ಫಾಗ್ ಲೈಟ್ಸ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಕೂಡ ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. 2019 ಮಾಡಲ್ ಸೆಕೆಂಡ್ ಓನರ್ ಶಿಫ್ಟ್ VXI ವೇರಿಯಂಟ್ ಬರೀ 4,90,000 ಕೊಟ್ಬಿಡೋಣ ಸರ್. 4,90,000ಕ್ಕೆ 4,90,000ಕ್ಕೆ ಈ ಗಾಡಿ ಕೂಡ ಬರೀ 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ರಿಮೈನಿಂಗ್ ನಿಮ್ಗೆ ಲೋನ್ ಆಗುತ್ತೆ. ಬರೀ ಒಂದು 50,000 DP ಅಲ್ಲಿ ಗಾಡಿ ಲೋನ್ ಆಗುತ್ತೆ ಸರ್. ಸರ್ ಹಾಗೆ ನೆಕ್ಸ್ಟ್ ಅದೇ ರೀತಿ 2013 ಮಾಡಲ್, ಇದು ಸೆಕೆಂಡ್ ಓನರ್ ಆಗಿದೆ, ಬರೀ 90,000 ಕಿಲೋಮೀಟರ್ ಓಡಿದೆ. VDI ಡೀಸೆಲ್ ವೇರಿಯಂಟ್ ಗಾಡಿ ನೋಡ್ಬೋದು ನೀವು. ಔಟರ್ ಫಿಟೆಡ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ 50 to 60% ಟೈರ್ಸ್ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ.
ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ ಸರ್. ಈ ಗಾಡಿ ಕೂಡ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ 20-22 ಮೈಲೇಜ್ ಬರುತ್ತೆ. ಶಿಫ್ಟ್ ಡೀಸೆಲ್ ಯಾರೆಲ್ಲ ಹುಡುಕ್ತಾ ಇದೀರಾ 2013 ಮಾಡಲು ಸೆಕೆಂಡ್ ಓನರ್ ಬರೀ 3,70,000 ಗಾಡಿ ಕೊಟ್ಬಿಡೋಣ ಸರ್. 370ಕ್ಕೆ 3,70,000 ಔಟ್ ಆಫ್ ಮಾರ್ಕೆಟ್ ಫಿಟ್ ಆಗಿರೋ ಅಲೈವಿಲ್ ಸಮೇತ ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಸಮೇತ ಇರೋ ವೆಹಿಕಲ್ ಗಾಡಿಗೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 3,70,000 ಗಾಡಿ ಕೊಟ್ಬಿಡೋಣ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಒಂದು ಆಲ್ಟರ್ಡ್ ಶಿಫ್ಟ್ ನೋಡ್ತೀರಾ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿಲಿ ಬರೀ 80,000 1 ಲಕ್ಷ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ವೆಹಿಕಲ್ ಅಲ್ಲಿ. ಬರೀ ಒಂದು 80 to 1 lakh ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಏನಂತ ಹೇಳ್ತೀನಿ ನೋಡಿ. ಇದು ನಿಮ್ಗೆ HRD ಹೆಡ್ ಲೈಟ್ಸ್ ರಾತ್ರಿ ಹೊತ್ತು ತುಂಬಾ ವೈಟ್ ಕಲರ್ ಬರುತ್ತೆ. ಇದು ರನ್ನಿಂಗ್ LED ವಿತ್ ಫಾಗ್ ಲೈಟ್ಸ್ ಮಾಡಿದ್ದಾರೆ. ಇದೆಲ್ಲ ಫುಲ್ ಕ್ರೋಮ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಔಟ್ ಸೈಡ್ ಡೋರ್ ಕೂಡ ನಿಮ್ಗೆ ಕ್ರೋಮ್ ಫಿಟ್ಟಿಂಗ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಇದೆ. ಅಲಾಯ್ ವೀಲ್ಸ್ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಹಾಗೆ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಬ್ಲೂ LEDs ಇದೆ. 4 ಪವರ್ ವಿಂಡೋ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ವಿತ್ ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಸಮೇತ ಬರುತ್ತೆ. ಬ್ರಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಇದೆ ಗಾಡಿಲಿ. ನಿಮ್ ನೋಡ್ಬೋದು ಗಾಡಿ ಯಾವ ತರ ನೀಟಾಗಿ ಮೇಂಟೈನ್ ಮಾಡಿರಂತ. ಈ ಗಾಡಿ ತಗೊಳ್ಳೋರಂತೂ ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು ನಾನು. ಯಾಕೆಂದ್ರೆ ₹1 ಖರ್ಚಿಲ್ಲ. ವಿತ್ ಆಲ್ ಎಲ್ಲ ಏನು ಅವರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿದ್ದಾರೆ ನಾವೇನು ಬಿಚ್ಚಿಲ್ಲ. ಅದರಿಂದ ಎಲ್ಲಾನು ಹಂಗೆ ಇದೆ. 80 ಇಂದ 1 lakh ವರೆಗೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ. 2016 ಮಾಡಲ್ ಸೆಕೆಂಡ್ ಓನರ್ ಬರೀ 76,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,35,000 ಕೊಡೋಣ ಸರ್. ಬರೀ 4,35,000 ಬರೀ 4,35,000. ಈ ಗಾಡಿ ಕೂಡ ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಅವ್ರು ಬರೀ 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ. ಮಿಕ್ಕಿ ನಾನು ಲೋನ್ ಮಾಡ್ಕೊಡ್ತೀನಿ. 2016 ಮಾಡಲ್ ಬಜಾರ್ ಅಲ್ಲಿ ಇಲ್ಲ. ಬಟ್ ಆದ್ರೆ ಇದು ನಾವು 1 lakh ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುವಂತ ವೆಹಿಕಲ್ 4,35,000 ಕೊಟ್ಬಿಡೋಣ. ಬರೀ 4,35,000ಕ್ಕೆ 1 ಲಕ್ಷದವರೆಗೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿರುವಂತ ಈ ಶಿಫ್ಟ್ ಬರೀ 50,000 ಡೌನ್ ಪೇಮೆಂಟ್ ತಗೊಂಬಂದ್ರೆ ನೀವು ಆರಾಮಾಗಿ ಮನೆಗೆ ತಗೊಂಡು ಹೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಶಿಫ್ಟ್ ಅಲ್ಲಿ ಒಂದು ಆಟೋಮೆಟಿಕ್ ಗಾಡಿ ಕೇಳ್ತೀರಾ ನಮ್ಮ ಹತ್ರ ZXi ಪ್ಲಸ್ ವೇರಿಯಂಟ್ ಡಾಕ್ಟರ್ ಯೂಸ್ಡ್ ವೆಹಿಕಲ್ ಇದೆ. ಗಾಡಿ ನೋಡ್ಬೋದು ಯಾವ ತರ ನೀಟಾಗಿ ಮೇಂಟೈನ್ ಮಾಡಿದಾರೆ ಅಂತ. ಒಂದೇ ಒಂದು ಸ್ಕ್ರಾಚ್ ಡೆಂಟು ರೀಪೇಂಟ್ ಕೂಡ ಗಾಡಿ ನೋಡಿಲ್ಲ ಇವತ್ತಿನವರೆಗೂ. ಇದು ನಿಮ್ಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಗಾಡಿಯಲ್ಲಿ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ಇದು ZXi ಪ್ಲಸ್ ಆಗಿರೋದ್ರಿಂದ ನಿಮ್ಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪುಶ್ ಸ್ಟಾರ್ಟ್ ಬಟನ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ಸ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ. ಗಾಡಿ ಸೀಟ್ ಕವರ್ಸ್ ನೋಡಿ ಬ್ರಾಂಡ್ ನ್ಯೂ ಶೋರೂಮ್ ಇಂದ ಹೆಂಗ್ ಬಂದಿದ್ದು ಹಂಗೆ ಮೇಂಟೈನ್ ಮಾಡಿದ್ದಾರೆ. ಹಿಂದ್ಗಡೆ ನಿಮ್ಗೆ ಡಿಫಾಗರ್ ವಿತ್ ರೇರ್ ವೈಪರ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 5,40,000 ಕೊಟ್ಬಿಡೋಣ ಸರ್. ಬರೀ 5,40,000 5,40,000ಕ್ಕೆ 2019 ಮಾಡಲ್ ZXi ಪ್ಲಸ್ ಆಟೋಮೆಟಿಕ್ ವೇರಿಯಂಟ್ ಕೊಟ್ಬಿಡೋಣ ಸರ್. ತುಂಬಾ ನೀಟಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಸರ್. ಲೋನ್ ಅಂತ ಹೋದ್ರೆ ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಆಸ್ ಇಟ್ ಈಸ್ ಯಾವಾಗ್ಲೂ ಹೇಳ್ದಂಗೆ ಬರೀ 50,000 ತಗೊಂಡ್ಬನ್ನಿ. ಮಿಕ್ಕಿದ್ ನಿಮ್ಗೆ ಲೋನ್ ಆಗುತ್ತೆ. ಬರೀ ಒಂದು 50,000 ತಗೊಂಡ್ಬಂದ್ರೆ ಈ ಗಾಡಿನ ಗಾಡಿ ಲೋನ್ ಆಗುತ್ತೆ ಸರ್. ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಒಂದು ಗಾಡಿ ಕೊಡೋಣ. ಮತ್ತೊಂದು ಗಾಡಿ 2015 ಮಾಡಲ್ ಶಿಫ್ಟ್ VXi ಪೆಟ್ರೋಲ್ ವೇರಿಯಂಟ್. ಗಾಡಿ ಬರೀ 80,000 ಕಿಲೋಮೀಟರ್ ಓಡಿದೆ. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್, ಯಾವ್ದೇ ರೀತಿ ರೀಪ್ಲೇಸ್ಮೆಂಟ್ ಇಲ್ಲ, ರೀಪೇಂಟ್ ಇಲ್ಲ. ಗಾಡಿ ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ 80 to 90% ಟೈರ್ಸ್ ಕಂಡೀಷನ್ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಈ ಗಾಡಿ ಚಾಲೆಂಜಿಂಗ್ ಪ್ರೈಸ್ ಅಂತ ಏನಕ್ಕೆ ಹೇಳಿದೆ ಅಂದ್ರೆ 2015 ಮಾಡಲ್ ಶಿಫ್ಟ್ VXi ಪೆಟ್ರೋಲ್ ಗಾಡಿ ಬರೀ 3,25,000 ಗಾಡಿ ಕೊಟ್ಬಿಡೋಣ ಸರ್. ಬರೀ 3,25,000ಕ್ಕೆ 3,25,000ಕ್ಕೆ 2015 ಮಾಡಲ್ ಪೆಟ್ರೋಲ್ ವೇರಿಯಂಟ್ VXi ₹1 ಕೆಲಸ ಇಲ್ದಿರೋಂತ ವೆಹಿಕಲ್ ಬರೀ 3,25,000ಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಸರ್ ಇಡೀ ಬಜಾರ್ ಅಲ್ಲೇ ಈ ರೇಟಿಗೆ ಎಲ್ಲೂ ಇಲ್ಲ. 2012 ಶಿಫ್ಟ್ ಕೂಡ ಈ ರೇಟ್ ಸಿಗೋದಿಲ್ಲ. 2015 ಮಾಡಲ್ VXi ಕೊಡೋಣ ಸರ್. ಸರ್ ಈ ಗಾಡಿಗಳನ್ನೆಲ್ಲ ನೋಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಸರ್? CS ಫಿಟ್ಸ್ ಬರ್ಬೇಕು ಸರ್.